ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನಾಥ್. ಇದು ನನ್ನ ಸಂಡೇ ಮಿನಿ ವ್ಲಾಗಾಗಿದೆ. ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಬಾಗಿಲೆಲ್ಲ ತೊಳೆದು ಮೇಲಿಂದ ರಂಗೋಲಿ ಹಾಕಿ ಎಲ್ಲರಿಗೂ ರಜೆ ಇರುತ್ತೆ. ಸೊ ನಮ್ಗೆ ರಜೆ ವಾರ ಇರೋದೇ ಇಲ್ಲ. ಎಲ್ಲರಿಗೂ ಸಂಡೇ ಅಂದರೆ ರಜೆ ಇರುತ್ತೆ. ಬೇಗ ಏಳಬೇಕು, ವಾರ ಮಾಡಬೇಕು, ಪೂಜೆ ಮಾಡಬೇಕು, ತುಂಬಾ ಕೆಲಸ ಇರುತ್ತೆ. ಹಾಗೆ ನಾನು ಎದ್ದೆ, ತುಂಬ ಬೇಗ ಏಳಲಿಲ್ಲ. 7 o'clock ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಇಟ್ಟು ಏನೇ ಆದರೂ ರಂಗೋಲಿಯಲ್ಲಿ ಇಡೋ ಸಂತೋಷ, ಆ ಸಂತೋಷನೇ ಬೇರೆ. ಇದೆಲ್ಲ ಮುಗಿಸಿ ನಾನು ಮೇಲೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ನೋಡ್ತಾ ಇದ್ದೀರಲ್ಲ, ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣವೇ ಇವಾಗ ಕಿಚನ್ಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಏನು ಸ್ವಲ್ಪ ರಿಫ್ರೆಶ್ಮೆಂಟ್. ಆಲ್ಮೋಸ್ಟ್ 9 o'clock ಆಗಿತ್ತು. ಹಾಲು ಕಾಸ್ಕೊಂಡು ಬಿಸಿ ನಾನು ವುಮೆನ್ ಹಾರ್ಲಿಕ್ಸ್ನ ಕುಡಿತೀನಿ. ಸೊ ವುಮೆನ್ ಹಾರ್ಲಿಕ್ಸ್ನ ನಾನು ಕಪ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ರಿಫ್ರೆಶ್ಮೆಂಟ್ ಮಾಡಿದರೆ ನನಗೆ ಆರಾಮ್ ಅನಿಸುತ್ತೆ. ನೀವು ಯಾವ ಹಾಲು ಕುಡಿತೀರಾ? ಕಮೆಂಟ್ ಹಾಕ್ಕೊಂಡು ವುಮೆನ್ ಹಾರ್ಲಿಕ್ಸ್ ಹಾಕ್ಕೊಂಡು ನಾನು ವುಮೆನ್ ಹಾರ್ಲಿಕ್ಸ್ ಹಾಲು ಹಾಕ್ಕೊಂಡು ಸೊ ಅದ್ರ ಜೊತೆ ಒಂದು ರಿಫ್ರೆಶ್ಮೆಂಟ್ಸ್ ಮಾರಿ ಬಿಸ್ಕೆಟ್ಸ್ನ ಸೊ ನಾನು ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಎಷ್ಟು ಮಾರ್ನಿಂಗಿಂದ ನಮಗೆಲ್ಲ ಕೆಲಸ ಮುಗಿದ್ಮೇಲೆ ನಾನು ಹಾಲು ಕುಡಿಯೋದು, ಅಲ್ಲಿವರೆಗೂ ಕುಡಿಯಲ್ಲ. ಆಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡೋ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಕುಡಿದು ಆಮೇಲೆ ನಾನು ಪೂಜೆಗೆ ಹೋಗೋದು. ಸೊ ನನ್ನ ಫೇವ್ರೆಟ್ ಪ್ಲೇಸ್ ನಿಮಗೂ ತೋರಿಸ್ತೀನಿ ಬನ್ನಿ. ಇದೇ ನನ್ನ ರಿಫ್ರೆಶ್ಮೆಂಟ್ ಪ್ಲೇಸು. ಇಲ್ಲಿ ಕೂತ್ಕೊಂಡು ಕಾಲು ನೀಟ್ಕೊಂಡು ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಬ್ಯಾಕ್ಗೆ ಆರಾಮ್ ಅನಿಸುತ್ತೆ. ಅಪ್ಪ ಏನು ಬೇಡ ಅನಿಸುತ್ತೆ, ಅಷ್ಟು ಆರಾಮ್ ಅನಿಸುತ್ತೆ. ನನ್ನ ಫೇವ್ರೆಟ್ ಮಾರಿಗೋಲ್ಡ್. ನಿಮ್ಮ ಫೇವ್ರೆಟ್ ಬಿಸ್ಕೆಟ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ. ಆಮೇಲೆ ಅದು ಮುಗಿಸಿ ಬಂದೆ ಪೂಜಾ ರೂಮ್ಗೆ. ಪೂಜಾ ರೂಮ್ಗೆ ಬಂದಿಲ್ಲ, ನೋಡಿದೆ ಹೂವು ಇರಲಿಲ್ಲ. ಸೊ ನನಗೂ ಬೇಜಾರಾಗ್ತಾಯಿತ್ತು. ನೆನ್ನೆನೇ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಮ್ಮ ಹಸ್ಬೆಂಡ್ ಜೊತೆ ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ನೋಡಿ, ಹೊರಗಡೆ ಅಂದರೆ ಹೂವು ತೊಗೊಂಬರೋಕ್ಕೆ. ಅಲ್ಲಿ ಹೋದ್ವಿ ನಾವು. ಹೋಗಿಬಿಟ್ಟು ಹೂವು ರೆಗ್ಯುಲರಾಗಿ ತೊಗೊತೀವಿ ಹೊರ್ತಾನೆ. ಅಲ್ಲಿ ಸ್ಟಾಪ್ ಮಾಡಿ ಹೂವು ಆಂಟಿ ಹತ್ರ ಬಂದ್ವಿ. ಸ್ವಲ್ಪ ಹೂವು ಆಂಟಿ ಹತ್ರ ತುಂಬ ರೇಟ್ ಆಗಿದೆ, ಕಮ್ಮಿ ಕೊಡೋಣ ಅಂತ ರೇಟು ದೊಡ್ಡಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ನಾವು ಸ್ವಲ್ಪ ಎಲ್ಲ ಹಿಂಗೆ ಕನಕಾಂಬರ ತುಂಬ ಇಷ್ಟ ಆಗ್ತಿತ್ತು. ಬಟ್ ಮೊಳ ಬಂದು 60-70 ಹೇಳಿದ್ರು. ಕಮ್ಮಿ ಮಾಡಿ, ಸೊ ಅದಕ್ಕೆ ಒಂದು ಮೊಳ ರೇಟ್ ಆಗಿದೆ ಅಂತ ತೊಗೊಂಡ್ವಿ. ಒಂದು ಸೇವಂತಿ ತೊಗೊಂಡ್ಬಿಟ್ಟು 10 ಮೊಳ ತೊಗೊಳ್ಳಿಲ್ಲ, ಒಂದು 6 ಮೊಳ ತೊಗೊಂಡ್ವಿ. ಆಮೇಲೆ ಬನಾನ ತೊಗೊಂಡ್ವಿ, ಹಾಗೂ ಮಲ್ಲಿಗೆ ಹೂವು ತೊಗೊಂಡ್ವಿ. ಮತ್ತು ನಾನು ತುಳಸಿ ತೊಗೊಂಡೆ, ಮತ್ತು ಪುಡಿ ಹೂವುಗಳೆಲ್ಲ ತೊಗೊಂಡು ಮನೆ ಕಡೆಗೆ ಹೊಂಟ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಬನಾನ ನಿಜವಾಗ್ಲೂ ನಾವು ಈಗಿನ ಕಾಲದಲ್ಲಿ ಏನಕ್ಕೆ ನಾವು ಚೆನ್ನಾಗಿ ಎಜುಕೇಷನ್ ಮಾಡಬೇಕು ಅಂತ ಅಂದರೆ ಈ ಥರ ನೋಡಿ ಎಷ್ಟು ಕಷ್ಟಪಡ್ತಾರೆ. ಸೊ ನಾವು ಚೆನ್ನಾಗಿ ದುಡಿದ್ರೆ ನಾವು ಒಳ್ಳೆ ಕೆಲಸ ಇರುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಓದಿ ಅಂತ ಕೇಳ್ಕೊಳ್ತಾ ಮನೆಗೆ ಬರ್ತೀನಿ. ನೋಡ್ತಾ ಇದ್ದೀರಲ್ಲ ನಾನು ಪುಟ್ಟ ರಂಗೋಲಿಗಳನ್ನ. ಮನೆಗೆ ಹೋಗಿ ನೆಕ್ಸ್ಟ್ ಪೂಜೆಗೆ ಹೋಗ್ತಾಯಿದ್ದೀನಿ. ಇದು ನನ್ನ ಮೇನ್ ಮನೆ ಬಾಗಿಲು ಮುಂದೆ ತುಳಸಿ ಇದೆ. ನನ್ನ ಪ್ರೀತಿಯ ಮುದ್ದಿನ ಮಕ್ಕಳು ಇವರೇ. ನನಗೆ ಹೊರಗಡೆಯಿಂದ ಬಂದು ಈ ಮಕ್ಕಳು ನೋಡ್ತಾ ಇದ್ದಂಗೆ ಖುಷಿ ಆಗುತ್ತೆ. ಎಷ್ಟು ಚೆಂದ ಇದ್ದಾರಲ್ಲ ನನ್ನ ಮಕ್ಕಳು. ಗಲಾಟೆ ಇಲ್ಲ, ಏನೂ ಇಲ್ಲ ಈ ಮಕ್ಕಳು. ನೀರನ್ನ ಚೆನ್ನಾಗಿ ಚಿಮಿಸ್ಕೋಬೇಕು. ಆಮೇಲೆ ನಾವು ದೇವ್ರಿಗೆ ಹಾಕಿ ಪೂಜೆ ಮಾಡೋಣ. ಪಾಪ ಅವ್ರು ಏನೇನು ಹೇಳ್ತಾರೋ ಅವ್ರ ಉದ್ಯೋಗ ಅವ್ರು ಮಾಡ್ತಾರೆ. ಏನೇನಿದಿರುತ್ತೋ ಕಳ್ಸೋದು ಎಲ್ಲ ಅದೆಲ್ಲ ದೇವ್ರಿಗೆ ನಾವು ಎಲೆನೂ ತಂದಿದ್ದೆ. ಚೆನ್ನಾಗಿ ಬಂದು ನೀರು ನಾವು ಏನೇ ಒಂದು ದೇವ್ರನ್ನ ನೆನೆಸ್ಕೊಂಡು ಒಂದು ದೇವ್ರ ಮನೆಗೆ ನಾವು ಮಾಡ್ತೀವಿ ಅಂದರೆ ನಾವು ಫಸ್ಟ್ ದೇವ್ರು ನೆನೆಸ್ಕೊಂಡು ಹೂವುಗಳನ್ನ ಹೊರಗಡೆಯಿಂದ ತಗೊಂಡು ಸೇವಂತೀವಲ್ಲ, ನಾವು ಚೆನ್ನಾಗಿ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಯಾಕೋ ಭೈರವ ತೊಗೊತಾನೆ ಇಲ್ಲ, ಬಿದ್ದು ಹೋಗ್ತಾಯಿತ್ತು. ಫೈನಲಿ ನಾನು ಚಿಕ್ಕದಿಂದ ತೆಗೆದು ದೊಡ್ಡದು ಹಾಕಿ ತುಂಬ ಶ್ರೇಷ್ಠ ಭೈರವಂಗೆ ತುಳಸಿ. ನಾನು ತುಂಬ ಸಲ ನಮ್ಮ ಮನೇಲೇ ಬೆಳೆದಿರೋಂಥ ತುಳಸಿನ ಕಟ್ಟಿ ಹಾಕಿದ್ದೀನಿ. ಇವತ್ತು ಕಣಗ್ಲು ಹೂವು ರೆಗ್ಯುಲರಾಗಿ ನಾವು ಹಾಕ್ತೀವಿ. ಸೊ ಕಟ್ಟಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಅದು ಇದು ಮಾಡಲಿಲ್ಲ. ಕಳಶ ಎಲೆಲ್ಲ ಒಣಗೋಗಿತ್ತು. ನಾನು ಕಳಶಕ್ಕೂ ಕೂಡ ಎಲೆ ಎಲ್ಲ ಹಾಕಿ ಕಾಯಿ ಇಟ್ಟು ಆಮೇಲೆ ಕಳಶಕ್ಕೆ ರೆಡಿ ಮಾಡಿದೆ. ಇವತ್ತು ಭಾನುವಾರ, ಸೊ ಕದಲಿಸಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂದ್ಬಿಟ್ಟು ಅವಾಗವಾಗ ಕಳಶನ ತೆಗೆದು ಅದಕ್ಕೆ ನೀರು ಹಾಕಿ ಕಳಶದೊಳಗಡೆ ಇದು ಮಾಡ್ತೀವಿ. ನೋಡಿ ಈ ಥರ ಎಷ್ಟು ಲಕ್ಷಣವಾಗಿರುತ್ತೆ ಅಮ್ಮಂಗೆ ಈ ಥರ ಅಲಂಕಾರ ಮಾಡಿದಾಗ. ಮಂಗಳವಾರ ಶುಕ್ರವಾರ ನಾವು ಕದಲಲ್ಲ, ಏಕೆಂದರೆ ಲಕ್ಷ್ಮಿ ಅಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ. ವಾರದ ದಿವಸ ಯಾವುದೇ ರೀತಿಯಲ್ಲಿ ನಾವು ಕದಲಿಸ್ಬಾರ್ದು. ಅದಾಗಿದ ತಕ್ಷಣವೇ ದೇವ್ರ ಮುಂದ್ಗಡೆ ಈ ಕಡೆ ಹೂವಿಂದೊಂದು
ಪುಟಾಣಿ ಒಂದು ತಾಮ್ರದ್ದು ಇಟ್ಟಿದ್ದೀನಿ, ಅದಕ್ಕೂ ಕೂಡ ಹೂವು ಇಡ್ತಾಯಿದ್ದೀನಿ. ಒಂದು ನಿಜವಾಗ್ಲೂ ಏನೇ ಒಂದು ಇದಿರ್ಬೋದು, ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ, ದೇವ್ರ ಅಲಂಕಾರ ಮಾಡೋದಂದರೆ ತುಂಬ ಇಷ್ಟ, ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಎಲ್ಲ ಫೋಟೋಗಳು ತುಂಬಾ ಇದೆ ನಮ್ಮ ಮನೇಲಿ. ಹಂಗೆ ಎಲ್ಲ ಫೋಟೋಗಳಿಗೆಲ್ಲ ಹೂವು ಇಟ್ಟೆ. ಹೂವು ಇಟ್ಟಾದಮೇಲೆ ಎಲ್ಲ ಚಿಕ್ಕ ಚಿಕ್ಕ ವಿಗ್ರಹಗಳಿಗೆಲ್ಲ ಹೂವು ಇಟ್ಟು ನೋಡ್ತಾ ಇದ್ದೀರಲ್ಲ, ಎಷ್ಟು ನನಗೆ ತುಂಬಾ ಇಷ್ಟ. ಇನ್ನೂ ಸ್ವಲ್ಪ ದೇವ್ರು ಇಟ್ಕೊಂಡ್ರು ನಂಗೆ ಬೇಜಾರಿಲ್ಲ. ಎಲ್ಲಿ ಈ ಹೊಸ ಮನೆಗೆ ಬಂದಾಗ ನಾವು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋಣ. 2 ದೇವ್ರನ್ನ ಗಂಡು ದೇವ್ರು ಹೆಣ್ಣು ದೇವ್ರಿಗೆ ಬಿಟ್ಟು ಗಣೇಶನ ಬಿಟ್ಟು ಇನ್ನೇನು ಇಟ್ಕೊಳ್ಳೋದು ಬೇಡ ಅಂತಲೇ ಡಿಸೈಡಾಗಿ ಬಂದ್ವಿ. ನೀವು ನಂಬ್ತಿರೋ ಇಲ್ವೋ, ನಮ್ಮ ಮನೇಲಿ ಯಾರು ದೇವಸ್ಥಾನಕ್ಕೆ ಹೋದರೂ ಒಂದೊಂದು ಫೋಟೋಗಳನ್ನ ತೊಗೊಂಬಂದು, ನನ್ನ ಫೇವ್ರೆಟ್ ದೇವ್ರುಗಳಂದರೆ ಇದೇ ಕಾಳಭೈರವ ಹಾಗೂ ಮದನಟ್ಟಮ್ಮ, ಮತ್ತು ನಮ್ಮ ತಂದೆ ಮನೆ ದೇವರು ಶ್ರೀ ಚೌಡೇಶ್ವರಿ ದೇವಿ, ಉಜ್ಜಿನಿ ಶ್ರೀ ಚೌಡೇಶ್ವರಿ ದೇವಿ. ಸೊ ಎಲ್ಲ ಒಂದೊಂದೇ ಎಲ್ಲ ಬಂದರು. ಅವರು ನಿಜವಾಗ್ಲೂ ಬಂದಾಗ, ಈಗ ನೆಂಟರು ಥರ ಅವ್ರು ಬಂದಾಗ ಕಳ್ಸೋದು ಹೇಗಾಗುತ್ತೆ ನೋಡಿ. ನಮಗೆ ಮೂಲ ವಿಗ್ರಹ ಅನ್ಬೋದು, ಮೀನ್ಸ್ ಮೂಲ ಫೋಟೋ ಅಂತ ಇದು ಸಾಯಿಬಾಬಾದು, ಅದು ಕೂಡ ನಮಗೆ ಒಬ್ಬರು ತಂದು ಕೊಟ್ಟರು. ನಮ್ಗೆ ಅದು ತುಂಬ ಖುಷಿ ಆಯಿತು. ಇದು ಅಷ್ಟೇ, ಪಾದಯಾತ್ರೆಗೆ ಅಂದ್ಬಿಟ್ಟು ಧರ್ಮಸ್ಥಳದಿಂದ ನಮಗೆ ಧರ್ಮಸ್ಥಳದ್ದು ಇದು ಫೋಟೋ ಆರ್ಚು ಗಿಫ್ಟ್ ಥರ ಬಂತು. ಇದೆಲ್ಲ ನಾರ್ಮಲಾಗಿ ಎಲ್ಲರ ಮನೇಲೂ ಇಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಒಬ್ಬೊಬ್ಬರೇ ಮನೆಗೆ ಬಂದರು. ನನಗೆ ತುಂಬಾ ಖುಷಿ. ಇನ್ನೂ ಕೆಲವರು ಇನ್ನೂ ಬಂದು ಕೊಟ್ಟರು, ನಾವು ತೊಗೊಂಡ್ರು, ನಂಗೆ ಬೇಜಾರಿಲ್ಲ. ನನಗೆ ತುಂಬ ಒಂದು ಆಸೆ ಇದೆ, ಕಾಮಾಕ್ಷಿ ದೀಪ ತೊಗೋಬೇಕು ಅಂತ. ಸದ್ಯದಲ್ಲೇ ತೊಗೊತೀನಿ, ತೊಗೊಂಡು ನಿಮಗೂ ತೋರಿಸ್ತೀನಿ. ಎಲ್ಲ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇದಾಗಿ ಒಂದು ಸ್ವಲ್ಪ ಹೊತ್ತಿಗೆ ನೆಕ್ಸ್ಟು ಹೊಸ್ಲಿಗೆ ಕ್ಲೀನ್ ಮಾಡಿಕೊಂಡೆ. ಹೊಸ್ಲಿಗೆಲ್ಲ ಕ್ಲೀನ್ ಮಾಡಿಕೊಂಡು ಮೇಯ್ನ್ ಮನೆಗೆ ಇಂಟ್ರಾಕ್ಷನ್, ನಾವು ಬರ್ತಾಯಿದ್ದೀವಿ ಅಂದರೆ, ವೆಲ್ಕಮ್ ಮಾಡ್ತಾಯಿದ್ದೀವಿ ಅಂದರೆ ಮನೆ ಬಾಗಿಲು ಹೊಸ್ಲು ಅದು ಚೆನ್ನಾಗಿರಬೇಕು, ಅದು ಲಕ್ಷಣವಾಗಿರಬೇಕು. ನಾವು ಇಡೋ ಒಂದು ಕುಂಕುಮ ಇರ್ಬೋದು, ಅಥವಾ ನಾವು ಇಡೋ ಒಂದು ಹಾಕಿರೋ ಒಂದು ರಂಗೋಲಿ ಆಗಿರ್ಬೋದು, ಒಂದು ಸಖತ್ತಾಗಿ ಇದ್ದರೆ ಒಂದು ಅಟ್ರಾಕ್ಷನ್ ಇರುತ್ತೆ. ಇದೇ ಒಂದು ಡೈಲಿ ನಮಗೆ ಮಿನಿ ವೋಲ್ಕ್ ಥರ ನಮ್ಮ ಮನೇಲಿ ರೆಗ್ಯುಲರ್ ಜಾಬ್. ಎವ್ರಿ ಡೇ ನಾವು ಇದನ್ನ ಮಾಡೇ ಮಾಡ್ತೀವಿ. ವಾರದ ದಿವಸ ಅಂತಲ್ಲ, ದಿಸಾಲು ಹೊಸ್ಲು ಎಲ್ಲ ತೊಳೆದು ಬಟ್ಟಿಟ್ಟು ದೇವ್ರ ದೀಪ ಹಚ್ಚಿರ್ತೀವಿ. ವಾರದ ದಿವಸ ಏನಿದೆ ಸಂಪೂರ್ಣ ನೋಡಿ. ಫೈನಲಿ ಈಗ ರೆಡಿಯಾಗಿದೆ. ಮೇನ್ ಡೋರ್ ಹತ್ರ ಬಂದಿದ್ದೀನಿ. ಮೇನ್ ಡೋರ್ ಹತ್ರ ಬಂದು ಕುಂಕುಮ ಇಟ್ಟು, ಇದು ಮೇನ್ ಡೋರಿಗೆ ಅಲಂಕಾರ ಮಾಡ್ತಾ ಇರೋದು. ಇದಕ್ಕೆಲ್ಲ ಆ್ಯಕ್ಚುಲಿ ಪೇಂಟ್ ಇತ್ತು, ಫುಲ್ ಹೋಗಿಬಿಟ್ಟಿದೆ, ಎಲ್ಲ ತೆಗ್ದಿದ್ದೀವಿ ಇವಾಗ ಫೈನಲಿ. ಅದಕ್ಕೆ ಏನಾರ ಒಂದು ಪೇಂಟ್ ಮಾಡಿಸ್ಬೇಕು. ಅದಕ್ಕೆ ಒಂದು ಬೇರೆ ಒಂದು ನಾನೊಬ್ಬರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ, ಆ ಥರ ಹಾಕ್ಸ್ಬೇಕು ಅಂತ ಇದ್ದೀವಿ. ಅದು ಇನ್ನೂ ಆಗಿಲ್ಲ. ಸೊ ಈಗ ಸದ್ಯಕ್ಕೆ ಇವಾಗ ಹಂಗೆ ಬಿಟ್ಟಿದ್ದೀವಿ. ಸೊ ಹೊಸ್ಲು ಮೇಲೆ ರಂಗೋಲಿ ಹಾಕ್ತಾಯಿದ್ದೀವಿ, ನೋಡ್ತಾ ಇದ್ದೀರಲ್ಲ. ರಂಗೋಲಿ ಹಾಕಿದ್ರೆ ಒಂದು ಲಕ್ಷಣವೇ ಒಂದು ಚೇಂಜು, ಅಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ಪುಟಾಣಿ ರಂಗೋಲಿ ಹಾಕಿ ನಾನು ತುಂಬ ದಿವಸನೇ ಆಯಿತು ಹೊಸ್ಲು ಮೇಲೆ ಹಾಕಿ, ಏಕೆಂದರೆ ಅದ್ರ ಮೇಲೆ ಪೇಂಟ್ ಇತ್ತು. ಸೊ ನಾನು ಅಲ್ಲೇ ಪೇಂಟ್ ಮಾಡಿದ್ದೆ, ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಥರ ಬಿದ್ದಿತ್ತು. ಅದಕ್ಕೆ ನಾನೇನು ಹಾಕ್ತಾಯಿರಲಿಲ್ಲ. ಇವತ್ತು ಎಲ್ಲ ತೆಗ್ದಿದೆ ಅಂದ್ಬಿಟ್ಟು ಎಲ್ಲ ರಂಗು ಹಾಕ್ತಾಯಿದ್ದೆ. ಇದು ತುಳಸಿ ಕಟ್ಟೆಗೆ ಕುಂಕುಮ ಇಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ ಈ ಲಕ್ಷ್ಮಿ. ತುಂಬಾ ಮನೆಗೆ ಒಂದು ಲಕ್ಷಣ ಈ ಅಮ್ಮ. ಎಲ್ಲರ ಮನೇಲೂ ಇರ್ತಾರೆ ಅಂತ ಅಂದ್ಕೊತೀನಿ. ಇದಾಗಿದ ತಕ್ಷಣವೇ ನೆಕ್ಸ್ಟು ನಾನು ಡೂ ವಿತ್ ಹೂವು ಇಟ್ಟಿರಲಿಲ್ಲ. ಸೊ ನಾನು ನೆನೆಸ್ಕೊಂಡು ತಿರ್ಗಾ ಹೂವು ಇಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಇನ್ನೂ ಕೆಳಗಡೆ ಬಾಕಿ ಇದೆ. ಕೆಳಗಡೆ ಎಲ್ಲ ಇಡಬೇಕು. ಕೆಳಗಡೆ ಒಂದು ರೂಮ್ ಇದೆ, ಅಲ್ಲಿ ಎಲ್ಲ ಹೊಸ್ಲಿಗೆಲ್ಲ ಹಾಕಿ ತುಳಸಿ ಕಟ್ಟೆಗಿಟ್ಟು. ಇದು ವಾಸ್ತು ಗಿಡ ಒಣಗೋಗ್ಬಿಟ್ಟಿತ್ತು. ಸೊ ನಾನಿವಾಗ ಅದನ್ನು ಇದು ಮಾಡಿಡ್ತಾಯಿದ್ದೀನಿ, ಕುಂಕುಮ ಇಡ್ತಾಯಿದ್ದು. ಇದು ಮೇನ್ ಡೋರ್, ಮೇನ್ ಡೋರ್ ಇದು. ಇಲ್ಲಿಗೂ ಕೂಡ ಬೆಳಗ್ಗೆನೆಲ್ಲ ಮಾರ್ನಿಂಗ್ ತೊಳ್ಕೊಂಡಿರ್ತೀವಿ. ಇದಕ್ಕೆ ನೀಟಾಗಿ ಬಟ್ಟಿಟ್ಟು ಕುಂಕುಮ ಹೂವು ಎಲ್ಲ ಇಟ್ಟು ಇದಕ್ಕೂ ಅಲಂಕಾರ ಮಾಡಿ ಎಲ್ಲ ಮುಗಿದ ಮೇಲೆ ಪೂಜೆ ಮಾಡ್ತೀವಿ. ಅದು ಒಂದು, ಏಕೆಂದರೆ ನಮ್ಮ ಇಲ್ಲಿ ಮನೆ ದೇವ್ರದ್ದು ಹೆಸರು ಇರುತ್ತೆ, ಆ ತಂದೆಗೆ ಪೂಜೆ ಸಲ್ಲಿಸಬೇಕು. ಪ್ರತಿಯೊಬ್ಬರು ಮನೇಲಿ ಇದು ಮಾಡ್ತಾ ಇರ್ತಾರೆ. ಸೊ ನಾನು ಹೂವು ಹಾಕಿಬಿಟ್ಟು ಮೇಲೆ ಹೋಗ್ತೀನಿ ಪೂಜೆ ಮಾಡೋದಕ್ಕೆ. ಇದು ನನ್ನ ಫೇವ್ರೆಟ್ ವಾಸ್ತು ಗಿಡ. ರೀಸೆಂಟಾಗೆ ತಂದಿದ್ದೆ, ನಿಮ್ಗೆ ನಾನು ತೋರಿಸಿದ್ದೀನಿ ಅನಿಸುತ್ತೆ. ಇದು ವಾಲ್ಗು ಎಷ್ಟು ಚೆನ್ನಾಗಿದೆ ನೋಡ್ತಾ ಇಲ್ಲ. ಮತ್ತು ಇದು ಹೂವದ್ರೊಳಗೂ ಹೂವು ಇಟ್ಟುಬಿಟ್ಟು ನಾನು ಇವಾಗ ಪೂಜೆ ಎಲ್ಲ ಆಯಿತು, ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಹೊರಡ್ತೀನಿ. ದೇವ್ರ ಮನೆಗೆ ಬಂದೆ, ದೇವ್ರ ಮನೆಗೆ ಹೊರಡ್ತಾ ಇದ್ದೀನಿ.
ಫೈನಲಿ ರೆಡಿಯಾಗಿದೆ. ಕಡ್ಡಿ ಹೆಚ್ಚೋದೊಂದು ಬಾಕಿ ಇದೆ. ಫೈನಲಿ ದೀಪ ಹಚ್ಚೋಣ. ಇಂದ್ರಾಕ್ಷಿ ದಿವಿಜಂ ದೇವಿ ಮೊಂದೇ ವಸ್ತ್ರದ್ವಯನ್ವಿತಂ ವಾಮಹಸ್ರೇ ವಜ್ರಾದ್ರಂ ದಕ್ಷಿಣನವರಪ್ರದಂ ಇಂದ್ರಾಕ್ಷಿ ದಿವಿಜಂ ದೇವಿ ನಾನಾಲಂಕಾರ ಭೂಷಿತಂ ಪ್ರಸನ್ನವದನಂ ಭೋಜಂ ಅಪ್ಸರೋಗೋಣ ಸೇವಿತಂ ಅಂತ ಹೇಳ್ತಾ ನಮ್ಮ ಮನೆ ದೇವರುಗಳನ್ನ ನೆನೆಸ್ಕೊಂಡು ಆಮೇಲೆ ಬೇರೆ ದೇವರುಗಳನ್ನ ನೆನೆಸ್ಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿನ ದೇವ್ರ ಮುಂದೆ ಇಟ್ಕೊಂಡು ದೇವ್ರಿಗೆ ಆರತಿ ಮಾಡಿಸಿ ನೆಕ್ಸ್ಟ್ ಅಮ್ಮಂಗೆ ಅವ್ವನ ನೈವೇದ್ಯ ಸಲ್ಲಿಸ್ತಾ ಎಲ್ಲವೂ ನೀನೇ, ಸಕಲವೂ ನೀನೇ, ಸರ್ವವೂ ನೀನೇ ಅಪ್ಪ ತಂದೆ ಅಂತ ಪೂಜೆ ಸಲ್ಲಿಸ್ತಾ ಒಂದು ಮನಸ್ಸಲ್ಲಿರೋ ಭಕ್ತಿನ ನಾವು ದೇವ್ರ ಹತ್ರ ಹೇಳ್ಕೊತ ನಾವು ಕಷ್ಟಗಳನ್ನ ಪರಿಹರಿಸ್ಕೊಳ್ಳೋಣ. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ದಯವಿಟ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಯೂಟ್ಯೂಬ್ ಚಾನಲ್ನ ಮಾಡಿದಾಗಿಂದ ನಾನು ಇದು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಪುಟಾಣಿ ಸ್ತೋತ್ರ ಹೇಳ್ತೀನಿ. ಎನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿ ಮೆಟ್ಲು ಮುದ್ದಿನುಂಡೆ ಉಪ್ಪುವಂತ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು ಅಂತ ಪೂಜೆ ಸಲ್ಲಿಸ್ತಾ ಇನ್ನೊಂದು ಇದಕ್ಕೆ ಕಳಶಕ್ಕೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀ ಕಾಳಭೈರೇಶ್ವರಾಯ ನಮಃ ಶ್ರೀ ಮದ್ದನಟ್ಟಮ್ಮ ನಮಃ ಅಂತ ಹೇಳಿ ನೆಕ್ಸ್ಟು ಅಪ್ಪಂಗೆ ಮಂಗಳಾರತಿ ಮಾಡೋಣ. ಅಪ್ಪ ತಂದೆ ಎಲ್ಲರನ್ನೂ ಕಾಪಾಡಪ್ಪ, ಒಳ್ಳೆಯ ವಿದ್ಯಾ ಬುದ್ಧಿ ಆರೋಗ್ಯ ಆಯುಷು ಎಲ್ಲವನ್ನು ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಏನೇ ಒಂದು ಕಷ್ಟ ಇದ್ರೂ ದೇವ್ರ ಮುಂದೆ ಕೂತ್ಕೊಂಡು ನಾವು ಕೇಳಿಕೊಂಡ್ರೆ ಅದ್ರದ್ದು ಒಂದು ಇದೇ ಬೇರೆ. ಸೊ ನನ್ನ ಪೂಜೆ ಮುಗೀತು. ನಾನು ಬುಕ್ಕೆಲ್ಲ ಓದಬೇಕು, ಅದ್ರ ಮುಂಚೆ ಎಲ್ಲ ನೈವೇದ್ಯ ಸಲ್ಲಿಸ್ತಾ ಪೂಜೆದು ಹೂವದು ಎಲ್ಲ ನೈವೇದ್ಯ ಸಲ್ಲಿಸ್ತಾ ನಂತರ ಮುಗಿಸ್ತೀನಿ. ನಿಮಗೂ ವಿಡಿಯೋ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ದೇವ್ರು ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಗುಡ್